ನಮ್ಮ ಬ್ಯಾರಿ ಅಧ್ಯಯನ ಪೀಠದ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಊರಿನ ಹಿರಿಯರೇ ಗಣ್ಯರೇ, ನಮ್ಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ಬಂದಿರುವ ನಮ್ಮ ಉಮರ್ ಟಿ.ಕೆ. ಸಾಬ್, ವೇದಿಕೆಯಲ್ಲಿ ಕೂತಿರುವಂಥ ನಮ್ಮ ಇಬ್ಬರು ಫಾದರ್, ರೆವರೆಂಡ್ ಫಾದರ್, ನಮ್ಮೆಲ್ಲ ಸ್ನೇಹಿತರು, ಡಾಕ್ಟರ್ ಸಿದ್ದೀಕ್, ಎಲ್ಲಕ್ಕಿಂತ ಮುಖ್ಯವಾಗಿ ಮೈ ಯಂಗ್ ಫ್ರೆಂಡ್ಸ್. ಹಮ್ಜಾ ಬಾಯ್ ವಾಸ್ ಸೇಯಿಂಗ್ ಗುಡ್ ಮಾರ್ನಿಂಗ್, ನಮಸ್ಕಾರ. ಇವರು ಕೂಡ ಗುಡ್ ಮಾರ್ನಿಂಗ್ ನಮಸ್ಕಾರ ಅಂತ ಹೇಳಿದ್ರು. ನೀವು ಯಾರು ರೆಸ್ಪಾಂಡ್ ಮಾಡಲಿಲ್ಲ. ಹೇಳುವಾಗ ನಿಮ್ಮ ವಾಯ್ಸ್ ದೊಡ್ಡದು ಬಂತು. ನಾವು ನಮ್ಮ ವಿದ್ಯಾರ್ಥಿಗಳನ್ನು ಭಾಳ ಗಂಭೀರವಾಗಿ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಇನ್ ಕನ್ನಡ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಪ್ಲೀಸ್ ಟೆಲ್ ಮೀ. ನಾನು ಮಲಯಾಳಂನಲ್ಲಿ ಬೇಕಾದ್ರೆ ಮಾತಾಡ್ತಾನೆ, ಬ್ಯಾರಿ ಭಾಷೆ ಬೇಡ. ಮತ್ತು ತುಳು, ಇಫ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್, ನೋ ಪ್ರಾಬ್ಲಮ್. ಬಟ್ ಲೆಟ್ ಮಿ ಟೆಲ್ ಯು, ಮೈ ಡಿಯರ್ ಫ್ರೆಂಡ್ಸ್, ಯು ಆರ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್ ಆಫ್ God and God's gift. You need to be absolutely conscious wherever and whenever you sit. You are a student now, doing whatever programs in Milagres or outside. You need to be going along with the time. ಹಾಗಾಗಿ ಒಂದು ಭಾಷೆಯನ್ನು ಪ್ರತಿನಿಧಿಸಿ ಅದಕ್ಕೆ ಪ್ರತಿಕ್ರಿಯೆ ಮಾಡೋದು, ರೆಸ್ಪಾಂಡಿಂಗ್ ಟು ಒನ್ ವರ್ಡ್ and not responding to other speaks your mind, which is not absolutely good at this point of time. ಅದಕ್ಕೆ ನಮ್ಮ ಡಾಕ್ಟರ್ ಸಿದ್ದೀಕ್ ಅವರು ಸಂಶೋಧನೆ ಮಾಡಬೇಕು ಅಂತ ಕೇಳಿದ್ದು ನಿಮ್ಮ ಹತ್ರ. ಏನು ಸಂಶೋಧನೆ ಮಾಡಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ. ನಮ್ಮ ಯಂಗ್ಸ್ಟರ್ಸ್ಗಳದ್ದು ಕುರಿತಾಗಿಯೇ ಸಂಶೋಧನೆ ನಡಿಬೇಕು. ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಒಳ್ಳೆ ಚರಿತ್ರೆ ಕೊಟ್ಟಿದ್ದಾನೆ. 1000 ವರ್ಷ, ಆಲ್ಮೋಸ್ಟ್ ಕ್ಲೋಸ್ ಟು 2000 ಇಯರ್ಸ್ದು ಚರಿತ್ರೆ ನೋಡಿದರೆ, ಚರಿತ್ರೆಗೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಚರಿತ್ರೆಯನ್ನು ನೀವು ಬಳಕೆ ಮಾಡಿಕೊಂಡ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಚರಿತ್ರೆಯನ್ನು ನೋಡುವ ದೃಷ್ಟಿಕೋನವನ್ನು ನೀವು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ. ಈ ಬದಲಾವಣೆ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ನಮ್ಮ ಸಂಶೋಧನೆಗಳು ಆಗಬೇಕಾಗಿದೆ. ಹಾಗಾಗಿ ನಿಮ್ಮ ಈ ಆ್ಯಟಿಟ್ಯೂಡ್ ಏನು, ಬಹುಶಃ ನಿಮಗೆ ಗೊತ್ತಿಲ್ಲದೆ ಮಾಡಿರಿ, ಸಣ್ಣ ಮಕ್ಕಳು ನೀವು. ಹಾಗಾಗಿ ಅದನ್ನು ನಾನು ತಪ್ಪು ಅಂತ ತಿಳಿಯೋದಿಲ್ಲ. ಆದರೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಲ್ಲ, ಅದು ಬಹಳ ಗಂಭೀರವಾಗಬೇಕು ಮತ್ತು ಅದು ಯಾವತ್ತೂ ಕೂಡ ತುಂಬ ರೆಸ್ಪಾನ್ಸಿವ್ ಆಗಿರಬೇಕು. ನನ್ನ ವಿದ್ಯಾರ್ಥಿಗಳಲ್ಲಿ ನಾನು ಅದನ್ನು ಕಾಣೋದು. ಇದು ಬ್ಯಾರಿ ಅಧ್ಯಯನ ಕೇಂದ್ರ. ಹಾಗಾಗಿ ಇಲ್ಲಿ ಆಗುವ ಕಾರ್ಯಕ್ರಮಗಳು ರಾಷ್ಟ್ರೀಯ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ನಿಮ್ಮಂಥ ಸಣ್ಣ ಮಕ್ಕಳು ಈ ದೇಶವನ್ನು ನಾಳೆ ಕಾದು ರಕ್ಷಣೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಂದು ನಡೆನುಡಿಗಳು ನಮಗೆ ಬಹಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಶೋಧನಾ ಅಂತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿರುವ ಎಲ್ಲ ಮಹನೀಯರನ್ನು ಗುರುತಿಸುವ ಕೆಲಸವನ್ನು ನಮ್ಮ ಸ್ನೇಹಿತರು ಮತ್ತು ನಮ್ಮೆಲ್ಲ ಸಹಯೋಗದಲ್ಲಿ ನಮ್ಮ ಅಡ್ವೈಸರಿ ಕಮಿಟಿ ತೀರ್ಮಾನ ತಗೊಂಡಿದೆ. ಮೊದಲನೇದಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಶೋಧನೆ ಯಾಕೆ ಆಗಬೇಕು, ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನುವ ಎಲ್ಲ ಒಂದು ಮೂಲಭೂತ ಪ್ರಶ್ನೆಗಳನ್ನು ಯಾವತ್ತಾದರೂ ನಿಮ್ಮ ಜೊತೆ ಇನ್ನೊಂದು ದಿವಸ ನಾನು ಚರ್ಚೆ ಮಾಡ್ತೀನಿ ನನ್ನ ಶೈಲಿಯಲ್ಲಿ. ಯಾಕಂದರೆ ಎಲ್ಲ ಕಡೆಯಿಂದ ಸಂಶೋಧನೆ ಮಾಡಿದವರೇ, ಸಿದ್ದೀಕ್ ಬಾಯಿಂದ ಹಿಡಿದು ಉಮರ್ ಬಾಯಿಂದ ಹಿಡಿದು ಆ ಫಾದರ್, ನಮ್ಮ ಸ್ಟೂಡೆಂಟ್ ಅವರು. ಹಾಗಾಗಿ ಅವ್ರ ಬಗ್ಗೆ ನನಗೆ ಗೊತ್ತು ಏನು ಸಂಶೋಧನೆ ಮಾಡ್ತಾರಂತ. ಇಸ್ಮಾಯಿಲ್ ಸಾರ್ ಇದ್ದಾರೆ, ಎಲ್ಲ ನಮ್ಮ ಸ್ನೇಹಿತರು ಇದ್ದಾರೆ, ಹಿರಿಯರು ಇಲ್ಲೂ ಕೂಡ ಕೂತಿದ್ದಾರೆ. ಪ್ರತಿ ದಿವಸ ಪ್ರತಿಯೊಬ್ಬರನ್ನು ನೋಡುವಾಗ ನಾವು ಸಂಶೋಧನಾತ್ಮಕವಾಗಿಯೇ ನೋಡಬೇಕಾಗಿದೆ. ಮಕ್ಕಳೇ, ನಾನು ನಿಮ್ಮ ಹತ್ರ ಒಂದು ಸಣ್ಣ ಪ್ರಶ್ನೆ ಕೇಳಿ 2-3 ಮಾತು ಹೇಳ್ತೀನಿ. ಯಾಕಂದರೆ ನಾನು ಉಮರ್ ಬಾಯಿ ಮಾತು ಕೇಳಬೇಕು ಅಂತಿದ್ದಾನೆ. ಇಲ್ಲಿ 4-5 ಜನ ನಮ್ಮ ಯಂಗ್ಸ್ಟರ್ಸ್ ನೋಡಿದೆ, ಒಳ್ಳೆ ಪಾಶ್ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ. ಎಲ್ಲ ಆ್ಯಪಲ್ ಮೊಬೈಲ್ ಫೋನ್. ಎಷ್ಟು ಜನರ ಹತ್ರ ಮೊಬೈಲ್ ಫೋನ್ ಇಲ್ಲ? ಸುಮ್ಮನೆ ಕೈ ಎತ್ತಿ. ಎಷ್ಟು ಜನರಲ್ಲಿ ಮೊಬೈಲ್ ಫೋನ್ ಇಲ್ಲ? ಸರ್ ನಿಮ್ಮನ್ನಲ್ಲ ಸರ್, ನಿಗಳಲ್ಲ, ನಾನು ಬರದೆ. ಎಷ್ಟು ಜನರಲ್ಲಿ? ದಟ್ ಮೀನ್ಸ್ ಈಚ್ ಒನ್ ಆಫ್ ಯು ಹ್ಯಾವ್ ಅ ಮೊಬೈಲ್ ಫೋನ್. ಒಂದು ಸಣ್ಣ ಮಾತನ್ನು ನಿಮಗೆ ನಾನು ಹೇಳಬೇಕು ಅಂತಿದ್ದೇನೆ. ನೀವು ಪ್ರತಿಯೊಬ್ಬರೂ ಕೂಡ ಆಧುನಿಕ ಭಾರತದ, ಆಧುನಿಕ ಸಮಾಜದ ಭಾಗ ಆಗಿರೋದ್ರಿಂದ ಕೆಲವು ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ನಮ್ಮ ಬ್ಯಾರಿ ಅಧ್ಯಯನ ಕೇಂದ್ರ ಮಂಗಳೂರು ವಿಶ್ವವಿದ್ಯಾನಿಲಯದ 24 ಅಧ್ಯಯನ ಕೇಂದ್ರಗಳಲ್ಲಿ ಒಂದು. ಅದು ಮಾಡ್ತಾ ಇದ್ದ ಕೆಲಸಗಳನ್ನು ನಾವು ಬಹಳ ವಿಭಿನ್ನವಾಗಿ ಈ ಸರಿ ಮಾಡಬೇಕು ಅಂತ ನಾನು ನಮ್ಮ ಸಿದ್ದೀಕ್ ಬಾಯಲ್ಲಿ ಕೇಳ್ಕೊಂಡಿದ್ದೇನೆ.
ಯಾರು ಹೇಳಿದ್ದು ಬ್ಯಾರಿಯವರು ಕೇವಲ ಬ್ಯಾರಿಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾತ್ರ ಮಾಡಬೇಕು ಅಂತ? ಈ ಬ್ಯಾರಿ ಭಾಷೆಯೋ ಸಮುದಾಯವೋ ಜನ ಸಮುದಾಯವೋ ಒಂದು ಆಂಥ್ರಪಾಲಜಿಕಲ್ ಸ್ಟಡಿಗೆ ಸಂಬಂಧಪಟ್ಟದೋ ಅನ್ನೋದಕ್ಕಿಂತಲೂ ಬ್ಯಾರಿ ಅನ್ನೋದು ಭಾಷೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು, ನನಗೆ ಸಹ ಗೊತ್ತು, ನಾನು ಸಹ ಮಾತಾಡ್ತಾನೆ, ಸ್ವಲ್ಪ ಅಲ್ಲದ ನಿಮ್ಮ ಥರ ಚೆನ್ನಾಗಲ್ಲದಿದ್ದರೂ ನಾನು ಮಾತಾಡ್ತಾನೆ. ಆದರೆ ಬ್ಯಾರಿ ಭಾಷೆಯನ್ನು ನಾವು ಯಾಕೆ ವಿಸ್ತಾರ ಮಾಡಬೇಕು ಇವತ್ತು ಅಂತಂದರೆ, ಬ್ಯಾರಿ ಭಾಷೆಯಲ್ಲಿ ಶೇಕ್ಸ್ಪಿಯರ್ದು ಸಾನೆಟ್ಸ್ ಯಾಕೆ ಬರಿಬಾರ್ದು ಅಂತ ನಾನು ಕೇಳಿದ್ದೆ. ಶಿವರಾಮ್ ಕಾರಂತರ ನಾಟಕಗಳನ್ನು, ಶಿವರಾಮ್ ಕಾರಂತರ ಬರಹಗಳನ್ನು ಬ್ಯಾರಿ ಭಾಷೆಯಲ್ಲಿ ಯಾಕೆ ನಾವು ಮಾಡಬಾರ್ದು? ಗಾಂಧೀಜಿಯವರ ಬಗ್ಗೆ ಬ್ಯಾರಿ ಭಾಷೆಯಲ್ಲಿ ಯಾಕೆ ಬರಿಬಾರ್ದು? ನೆಹರು ಬಗ್ಗೆ, ಆಧುನಿಕ ಭಾರತದ ನೆಹರು ಶಿಲ್ಪಿಯನ್ನು ನಾವು ಯಾಕೆ ಬ್ಯಾರಿ ಭಾಷೆಯಲ್ಲಿ ತೊಗೊಂಡು ಬರಬಾರ್ದು? ಅಥವಾ ದಕ್ಷಿಣ ಕನ್ನಡದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವ ಎಲ್ಲ ಸಮುದಾಯಗಳ ಅಸ್ತಿತ್ವದ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ಬ್ಯಾರಿ ಅಧ್ಯಯನದಲ್ಲಿ ಕೆಲಸ ನಡೆದಿದೆ, ಅದಕ್ಕೆ ಯಾಕೆ ಕೆಲಸ ಮಾಡಬಾರ್ದು? ಒಂದು ಸಮುದಾಯವನ್ನು ಒಂದು ಅಧ್ಯಯನ ಕೇಂದ್ರ ವಸ್ತುವಾಗಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಮಾತ್ರ ಅಲ್ಲ, ಅದಕ್ಕೆ ಒಂದು ವರ್ಲ್ಡ್ ಓವರ್ವ್ಯೂ ಇದೆ. ಭಾರತ ಮತ್ತು ಈಗ ನೀವು ಪ್ರತಿಕ್ರಿಯೆ ಕೊಟ್ಟರಲ್ಲ ಸಲಾಮ್ ಅಲೈಕು ಅಂತ ಹೇಳೋದಕ್ಕೆ, ಅದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯುವಕರಲ್ಲಿ ಏನಾಗ್ತಾ ಇದೆ ಇವತ್ತು ಅನ್ನೋದು ಬಹಳ ಪ್ರಮುಖವಾದ ವಿಷಯ. ನನಗೊಬ್ಬ ಸ್ನೇಹಿತ ಮೂಲತಃ ಕೊಡಗಿನವನು, ಭಾಳ ಖುಷಿಯಾಗುತ್ತೆ. ಆರಿಫ್ ಬಾಯಿ ಇದ್ದಾರಲ್ಲಿ, ಈ ಮಾಧ್ಯಮದ ಮುಖಾಂತರ ಅವ್ರು ಹೋಗಲಿ. ಯಾಶೀರ್ ಅಂತ ಒಬ್ಬ ಸೋಷಿಯಲ್ ಇನ್ಫ್ಲುಯೆನ್ಸರ್ ಇದ್ದಾರೆ, ನೀವೆಲ್ಲ ನೋಡಿದ್ರೆ ಮಕ್ಕಳೇ, ಯಚ್ಚಿ ಅಂತ, ಎಷ್ಟು ಮಂಗಳೂರಿನವ್ರು ಇದ್ದಾರೆ ಗೊತ್ತಿಲ್ಲ, ಕೇರಳದವ್ರು ನೋಡ್ತಾರೆ ಗೊತ್ತಿಲ್ಲ ನನಗೆ. ಹಿ ಡಸ್ ಸಮ್ ರೀಲ್ಸ್ ಇನ್ ತುಳುನಲ್ಲಿ ರೀಲ್ಸ್ ಮಾಡ್ತಾರೆ. ಯಾಶೀರ್ ಅಂತ ಹೆಸರು, ಅವರು ಯಚ್ಚಿ ಅಂತ. ಅವನಿಗೆ ಸುಮಾರು 1,90,000 ಫಾಲೋವರ್ಸ್ ಇದ್ದಾರೆ. ಈ ಮುಖಾಂತರ ಬ್ಯಾರಿ ಅಧ್ಯಯನ ಕೇಂದ್ರದ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ಯಾಶೀರ್ ಎಲ್ಲಿದ್ದರೂ ಕೂಡ, ಪ್ರಪಂಚದ ಯಾವುದೇ ಭಾಗದಲ್ಲಿರಲಿ ಕೂಡ, ನಾಳೆ ನೀವು ತೆಗೆದುಕೊಳ್ಳುವ ಸಬ್ಜೆಕ್ಟ್ ಮ್ಯಾಟರ್, ಮಿಸ್ಟರ್ ಯಾಶೀರ್ ಯಚ್ಚಿ ಎಲ್ಲಿದೆಯೋ ಗೊತ್ತಿಲ್ಲ, ನೀವು ತೆಗೆದುಕೊಳ್ಳುವ ಸಬ್ಜೆಕ್ಟ್ ಮ್ಯಾಟರ್ ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟದ್ದಾಗಲಿ, ಅದು ಕೇವಲ ಕೆಲವು ಡಬಲ್ ಮೀನಿಂಗ್ನ ಸೋಷಿಯಲ್ ಮೀಡಿಯಾದ ರೀಲ್ಸ್ಗಾಗೋದು ಬೇಡ. ನೀವು ಎಷ್ಟು ಇನ್ಫ್ಲುಯೆನ್ಸರ್ ಆಗಿದ್ದೀರಿ ಅಂತಂದರೆ ಈ ಮಕ್ಕಳ ಬಿಹೇವಿಯರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಈ ಮಕ್ಕಳಲ್ಲಿ ಕಾನ್ಫಿಡೆನ್ಸನ್ನು ತೊಗೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ, ಈ ಮಕ್ಕಳಲ್ಲಿ ಭಾಷೆಯ ಮೇಲೆ ಪ್ರೀತಿ ತೊಗೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಹಾಗೆ ಕೆಲಸ ಮಾಡಲೇಬೇಕಾಗುತ್ತೆ. ಕ್ಯಾಲಿಕಟ್ ಯೂನಿವರ್ಸಿಟಿನಲ್ಲಿ ಇದೇ ಥರ ಮಾತನಾಡ್ತಿದ್ದಾಗ ನಾವೆಲ್ಲ ಹೆಣ್ಣುಮಕ್ಳ ಹತ್ರ ಒಂದು ಸಣ್ಣ ಪ್ರಶ್ನೆ ಕೇಳಿದ್ದೆ. ಹೆಚ್ಚಿನ ನಮ್ಮ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳಾಗಿದ್ದರು. ಈಗ ಮೊನ್ನೆ ರೀಸೆಂಟಾಗಿ ಮಾತನ್ನು ಕೇಳಿದ್ದೆ ನಾನು, ಎಲ್ಲರೂ ಆಗಿದ್ದರು. ಪ್ರತಿಯೊಬ್ಬರು ಮೊಬೈಲ್ ಫೋನ್ ಇಟ್ಕೋತಾರೆ. ಫಾದರ್, ಎವ್ರಿಬಡಿ ಹ್ಯಾಸ್ ಅ ಮೊಬೈಲ್ ಫೋನ್. ಇನ್ ಕಾಂಪಿಟೇಷನ್, ಇಫ್ ಯು ಹ್ಯಾಸ್ ಎ ಆ್ಯಪಲ್ ಮೊಬೈಲ್ ಫೋನ್ ಆ್ಯಂಡ್ ಶಿ ಹ್ಯಾಸ್ ಟು ಅಪ್ಗ್ರೇಡ್ ಇಟ್ ಟು ಸಮಥಿಂಗ್ ಎಲ್ಸ್. ದುಡ್ಡಿದೆ, ದೇವರು ದುಡ್ಡು ಕೊಟ್ಟಿರ್ತಾರೆ, ಪ್ರತಿಯೊಬ್ಬರ ಹತ್ರ ಇದೆ. ಯಾಕೆ ಬಳಸ್ಕೊಳ್ತೀರಿ ಅಂತ ಕೇಳಿದಾಗ, ನೋ, ದಿಸ್ ಇಸ್ ಮೈ ಪರ್ಸನಲ್ ಮೊಬೈಲ್ ಫೋನ್, ಡೋಂಟ್ ಆಸ್ಕ್ ಮಿ ವೈ ಐ ಆಮ್ ಯೂಸಿಂಗ್ ಇಟ್ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟರು. ಒಬ್ಬಳು ಆತ್ಮೀಯ ಸ್ನೇಹಿತೆ ಇದ್ದಾಳೆ, ಅವಳನ್ನು ನಾನು ಕೂಡ ಫಾಲೋ ಮಾಡ್ತಾ ಇದ್ದೇನೆ ಇವತ್ತು, ದುಬಾಯಿ ಪಾತು. ಎಷ್ಟು ಜನರಿಗೆ ಗೊತ್ತಿಲ್ಲ ನಿಮಗೆ. ನಾನು ದುಬಾಯಿ ಪಾತುವಲ್ಲಿ ಈ ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ, ನಮ್ಮ ಈ ಮಕ್ಕಳ ಬಗ್ಗೆ, ಅವರ ಅಧ್ಯಯನದ ಬಗ್ಗೆ, ಸಮುದಾಯದ ಬಗ್ಗೆ, ದೇಶದ ಬಗ್ಗೆ, ದೇಶದ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಈಗ ನೀವು ನಿಮ್ಮ ಯೂಟ್ಯೂಬ್ ಚಾನೆಲಲ್ಲಿ ನೀವು ಇನ್ಫ್ಲುಯೆನ್ಸರ್ ಆಗಿ ಸಣ್ಣ ಸಣ್ಣ ಥೀಮನ್ನು ಎತ್ಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ, ಈ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಮಕ್ಕಳು ಇವತ್ತು ನನ್ನ ಪಾಠ ಕೇಳೋದಿಲ್ಲ ಕ್ಲಾಸ್ನಲ್ಲಿ. ದೇ ಜಸ್ಟ್ ವುಡಂಟ್ ಲಿಸನ್ ಟು ಮೀ ವಾಟ್ ಐ ಸೈ ಇನ್ ದ ಕ್ಲಾಸ್. ದೇ ಜಸ್ಟ್ ವುಡಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಇನ್ ದ ಕ್ಲಾಸ್ ಆ್ಯಂಡ್ ದೇ ಡೋಂಟ್ ವಾಂಟ್ ಇಟ್. ಆದರೆ ಬಹಳ ಫೇತ್ಫುಲ್ಲಾಗಿ ಅವರು ಸೋಷಿಯಲ್ ಮೀಡಿಯಾದ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ನಿಮಗೊಂದು ಲರ್ನಿಂಗ್ ಎಕ್ಸಸೈಸ್ ಆದರೆ ನಮಗೆ ಸಾಕಷ್ಟು ಕೆಲಸ ಮಾಡಿಕೊಳ್ಳಿಕ್ಕಾಗುತ್ತೆ. ಸಣ್ಣ ಮಕ್ಕಳಲ್ಲಿ ನನ್ನ ಊರಿನ ನನ್ನ ಸಹೋದರರಾದ ಹರೇಕಳ ಆಜಬ್ಬರ ಬಗ್ಗೆ ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿದ್ದೆ. ಹಂಜಾಬಾಯಿ, ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿದ್ದೆ ನಾನು. ಸುಮಾರು ಜನರಿಗೆ ಗೊತ್ತೇ ಇಲ್ಲ. ಬ್ಯಾರಿ ಅಧ್ಯಯನ ಕೇಂದ್ರ ಈ ರೀತಿ ಸಾಧನೆ ಮಾಡಿದವರ ಬಗ್ಗೆ ಈಗ ದೊಡ್ಡ ದೊಡ್ಡ ಪುಸ್ತಕ, ಗ್ರಂಥ, PhD ಗ್ರಂಥವನ್ನು ಯಾರೂ ಓದೋದಿಲ್ಲ. ಸಣ್ಣದು ಕಿರು ಹೊತ್ತಿಗೆಯನ್ನು ಓದ್ತಾರೆ, ಸ್ಮಾಲ್ ಬುಕ್, ಹ್ಯಾಂಡ್ ಬುಕ್ಗಳನ್ನು ಓದ್ತಾರೆ ಅವರು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಓದಿ ಸಣ್ಣ ಕ್ಯಾಪ್ಷನ್ಸ್ ಓದಲಿಕ್ಕೆ ಮಾತ್ರ ಅವ್ರಿಗೆ ಅಭ್ಯಾಸ ಇದೆ. ಹಾಗಾಗಿ ನಮಗೆ ನಮ್ಮ ಸಹೋದರ ಹರೇಕಳ ಆಜಬ್ಬನ ಬಗ್ಗೆ
10 ಪುಟದ ಒಂದು ಸಣ್ಣ ಪುಸ್ತಕವನ್ನು ನನ್ನ ಬ್ಯಾರಿ ಅಧ್ಯಯನ ಕೇಂದ್ರ ತೊಗೊಂಡು ಬರಬೇಕು. ಉಮರ್ ಬಾಯ್ ಬೇಗ ತೊಗೊಂಡು ಬರಬೇಕು. ಸದ್ದಿಲ್ಲದೆ ಕ್ರಾಂತಿ ಮಾಡುವ ಒಬ್ಬ ಸ್ನೇಹಿತ ನಮ್ಮಲ್ಲಿದ್ದಾನೆ, ದಿವಸ ಬರೀತಾರೆ, ಹಮ್ಜಾ. ಸಣ್ಣ ಪುಸ್ತಕ, ಸಣ್ಣ ವಸ್ತು, ಇಡೀ ಮನಸ್ಸಿಗೆ ಶಾಂತಿಯನ್ನು ಕೊಡುವ, ಸಮಾಧಾನ ಕೊಡುವ ಬರವಣಿಗೆಗಳಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದಾರೆ. ಎಷ್ಟು ಸಾಧಕರಿದ್ದೀರಿ ನೀವು ಇಲ್ಲಿ, ಎಷ್ಟು ಜನ ಬರವಣಿಗಾರಿದ್ದೀರಿ ಇಲ್ಲಿ ಎಲ್ಲರೂ. ಹಾಗಾಗಿ ನಿಮ್ಮೆಲ್ಲರ ಕುರಿತಾದ ಸಣ್ಣ ಸಣ್ಣ ಬರಹಗಳು ತೊಗೊಂಡು ಬರಬೇಕು ಅಂತ ನಾನು ಇವರಿಗೆ ಹೇಳಿದೆ. ನಾವು ಇದೇ ಕಾಲದಲ್ಲಿದ್ದೀವಿ ಮಕ್ಕಳೇ. ನೀವು ಪುಸ್ತಕ ಓದುವವರಲ್ಲ. ನನ್ನ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 2.5 ಲಕ್ಷ ಪುಸ್ತಕ, 25,000 ವರ್ಷನ್ ಇದೆ ನಮ್ಮಲ್ಲಿ. ಉಮಾಬಾಯ್, ಯು ವುಡ್ ಫೀಲ್ ರಿಯಲಿ ಬ್ಯಾಡ್ ಟು ಲಿಸನ್ ಟು ವಾಟ್ ಐ ಆಮ್ ಸೇಯಿಂಗ್. ನನ್ ಆಫ್ ಅವರ್ ಸ್ಟೂಡೆಂಟ್ಸ್ ಲೈಕ್ ಅಂಡ್ ಲವ್ ಬುಕ್ಸ್ ಟುಡೇ. Forget about the students, the teachers also do not go to library today. They don't want to touch the book. ಮಕ್ಕಳೇ, ನೀವು ಸರಸ್ವತಿಯನ್ನು ನಂಬ್ತಿರೋ ಗೊತ್ತಿಲ್ಲ, ಅಲ್ಲಾಹವನ್ನು ನೀವು ನಂಬ್ತೀರಿ ನನಗೆ ಗೊತ್ತಿದೆ. ಅಲ್ಲೂ ಕೂಡ ಒಂದು ಖುರಾನ್ ಅನ್ನೋ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ಮುಟ್ಟುವಾಗ ಇಡೀ ನಿಮ್ಮ ಮನಸ್ಸು, ಇದು ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಪಾಸ್ ಆಗಲೇಬೇಕು. ಆ ಪುಸ್ತಕದ ಫೀಲ್ ಎಲ್ಲ ಪುಸ್ತಕದಲ್ಲೂ ಇದೆ. BCA ಓದೋ ಮಕ್ಕಳಿಗೆ, BSc ಓದೋ ಮಕ್ಕಳಿಗೆ, ಕಂಪ್ಯೂಟರ್ಸ್ ಒಂದು ಎಲ್ಲ ಪುಸ್ತಕದಲ್ಲಿ ಆ ಹೋಲಿ ಕುರಾನ್ದೊಂದು ಟಚಿಂಗ್ ಫೀಲ್ ಇರ್ತದೆ. ನಿಮಗೆ ಟಚ್ ಸೆನ್ಸೇಷನ್ ಇರ್ತದೆ. ಅದು ಪಾಸಿಟಿವ್ ಎನರ್ಜಿನ ಮಾಡ್ತದೆ. ನೀವ್ಯಾರು ಪುಸ್ತಕ ಓದುವವರೇ ಅಲ್ಲ. ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಲೈಬ್ರರಿಯ ಮಹತ್ವ ತಿಳಿದುಕೊಳ್ಳದಿರುವ ನೂರಾರು ವಿದ್ಯಾರ್ಥಿಗಳನ್ನು ಕಳೆದ ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಬ್ಯಾರಿ ಅಧ್ಯಯನ ಕೇಂದ್ರ ಓದುವುದರ ಕುರಿತಾಗಿ, ಪುಸ್ತಕದ ಕುರಿತಾಗಿ, ಈ ಊರಿನ ಎಲ್ಲ ಮಹನೀಯರುಗಳ ಕುರಿತಾಗಿ ಒಂದು ಸಣ್ಣ ಮಟ್ಟದ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮಕ್ಕಳು ಬ್ಯಾರಿ ಭಾಷೆ ಮಾತನಾಡೋ ಮಕ್ಕಳು, ಮಲಯಾಳಂ ಮಾತಾಡೋ ಮಕ್ಕಳು ಈ ಊರಿನ ಮಹಾಕವಿಗಳ ಬಗ್ಗೆ ಮಾತಾಡಬೇಕು. ಇಲ್ಲಿ ನೀವು ನಾಡಗೀತೆ ಆಡ್ತಾ ಇದ್ದಾಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ವಿ ಆಲ್ ಲಿವ್ ಟುಗೆದರ್, ಲಿವ್ ವಿತ್ ಪೀಸ್, ನಾಟ್ ವಿತ್ ವೈಲೆನ್ಸ್. ಇದು ನಿಮಗೆ ಗೊತ್ತಾಗಬೇಕಾದ್ರೆ ನಮಗೆ ಅಡಿಗರು ಗೊತ್ತಾಗಬೇಕು, ಕಾರಂತರು ಗೊತ್ತಾಗಬೇಕು, ಎಲ್ಲ ಈ ಊರಿನ ಕವಿಗಳು ಕೈಯಾರ ಕಿಂಜಣ್ಣರಯ್ಯವರು ಗೊತ್ತಾಗಬೇಕು. ಬಹಳ ದೊಡ್ಡ ದೊಡ್ಡ ಮಟ್ಟದ ನಮಗೆ ವಿವೇಕರಯ್ಯವರ ಬಗ್ಗೆ ಬ್ಯಾರಿ ಅಧ್ಯಯನ ಕೇಂದ್ರದಲ್ಲಿ ವಿಶ್ಲೇಷಣೆ ಆಗಬೇಕು. ಇವತ್ತು ನಾವಿದನ್ನು ಮಾಡದಿದ್ದರೆ ನಮ್ಮ ಬ್ಯಾರಿ ವಿದ್ಯಾರ್ಥಿಗಳಾಗಲಿ, ಅದನ್ನು ಓದೋರಾಗಲಿ, ನಮ್ಮದು ಸಣ್ಣ ಪ್ರಪಂಚ, ನಮ್ಮ ಸಾಹಿತ್ಯ ಇಷ್ಟೇ ಇದೆ, ಇದರಿಂದ ಹೊರಗಡೆ ನಮಗಿಲ್ಲ ಅಂತ ಆಗಬೇಕು. ಎಲಿಯಟ್ ಬಗ್ಗೆ ಟ್ರಾನ್ಸ್ಲೇಟ್ ಮಾಡಿ ಸರ್, TS ಎಲಿಯಟ್ ಬಗ್ಗೆ ಟ್ರಾನ್ಸ್ಲೇಟ್ ಮಾಡಿ, ನಮ್ಮ ಮಕ್ಕಳಿಗೆ ಕೊಡಿ ಅದನ್ನು ಬ್ಯಾರಿ ಭಾಷೆಯಲ್ಲಿ. ಯಾಕೆ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇದೆ ಮಕ್ಕಳೇ. ಇದು ಸಂಶೋಧನಾ ಕ್ಷೇತ್ರಕ್ಕೆ ಮಾಡಿರುವ ಸಾಧಕರಿಗೆ ಕೊಡುವ ಬಹುಮಾನ ಕೊಡುವ, ಗೌರವ ಕೊಡುವ ಕಾರ್ಯಕ್ರಮ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಿಮ್ಮನ್ನು ವಾಸ್ತವದ ಬದುಕಿಗೆ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವೆಲ್ಲ ಕನಸಿನಲ್ಲಿ ಬದುಕ್ತಾ ಇದ್ದೇವೆ. ನಿಮ್ಮ ತಂದೆ ತಾಯಿಗಳು ಈ ಹಿರಿಯರನ್ನ ನೋಡಿದಾಗ ನೆನಪಾಯಿತು. ನಿಮ್ಮ ತಂದೆ ತಾಯಿಗಳು 10 ನಿಮಿಷವೂ ರೆಸ್ಟ್ ತೆಗೆದುಕೊಳ್ಳದೆ 10 ಪೈಸೆಯನ್ನು ಹುಟ್ಟು ಹಾಕಲಿಕ್ಕೆ, 100 ರೂಪಾಯಿಯನ್ನು ಒಂದು ದಿವಸ ಹುಟ್ಟು ಹಾಕಲಿಕ್ಕೆ ಬೆಳಿಗ್ಗೆ 3 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕೆಲಸ ಮಾಡ್ತಾರೆ. ಬಟ್ ಯು ಡು ನಾಟ್ ನೋ ದ ಪೇಯ್ನ್ ಆಫ್ ಯುವರ್ ಪೇರೆಂಟ್ಸ್. ಯು ಡು ನಾಟ್ ನೋ ಹೌ ಟು ಕ್ರಿಯೇಟ್ ಮನಿ. ಇದನ್ನು ನೀವು ತಿಳ್ಕೊಳ್ಳೋದಿದ್ದರೆ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ಸಮುದಾಯಕ್ಕೆ, ಇಡೀ ನಮ್ಮ ಭಾರತಕ್ಕೆ ನೀವು ಅಸೆಟ್ ಆಗೋದೇ ಇಲ್ಲ. ಯಚ್ಚಿ ಬಾಯ್, ಐ ಆಮ್ ಹಿಯರ್ ಟು ಟೆಲ್ ಯು, ದುಬೈ ಪಾತು ಐ ಆಮ್ ಹಿಯರ್ ಟು ಟೆಲ್ ಯು, ಟೆಲ್ ಎವ್ರಿ ಸ್ಟೂಡೆಂಟ್ಸ್, ನಿಮ್ಮ ಸಬ್ಜೆಕ್ಟ್ ಇನ್ನು ಮೇಲೆ ಡ್ರಗ್ನ ಮೇಲೆ ಇರಲಿ, ನಿಮ್ಮ ಸಬ್ಜೆಕ್ಟ್ ಇನ್ನು ಮೇಲೆ ಆಲ್ಕೋಹಾಲ್ ಮೇಲೆ ಇರಲಿ. ಯಾವತ್ತೂ ಹೇಳಿ ಆಲ್ಕೋಹಾಲ್ ಎಷ್ಟು ಡೇಂಜರಸ್ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಇವತ್ತು ಡ್ರಗ್ಸ್ ಎಷ್ಟು ಡೇಂಜರಸ್ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ. ನಿಮ್ಮ ಸೋಷಿಯಲ್ ಮೀಡಿಯಾ ಈ ಮಕ್ಕಳಲ್ಲಿ ಎಚ್ಚರಿಕೆ ತಗೊಂಡು ಬರಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಒಳ್ಳೆ ಕಾರ್ಯಕ್ರಮ. ಸಿದ್ದಿಕ್ ಬಾಯ್ ಜೊತೆ ನಾನು ಸುಮಾರು ಚರ್ಚೆ ಮಾಡಬೇಕಾಗಿದೆ. ಇನ್ಮೇಲೆ ಇದಕ್ಕೊಂದು ಹೊಸ ಆಯಾಮವನ್ನು ಕೊಡಬೇಕಾಗಿದೆ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇಸ್ ನಾಟ್ ಓನ್ಲಿ ಫಾರ್ ದಿ ಲ್ಯಾಂಗ್ವೇಜ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇಸ್ ಆಲ್ಸೋ ಫಾರ್ ಬ್ರಿಂಗಿಂಗ್ ಎವ್ರಿಬಡಿ ಟುಗೆದರ್. ನಮಗೆ ಎಲ್ಲರೂ ಒಟ್ಟಿಗೆ ಬರಬೇಕು, ಬದುಕಬೇಕು ಅಂತ ಒಂದು ಆಸೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯರಿಗೆ, ಊರಿನ ಹಿರಿಯರಿಗೆ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡಿರುವ ನನ್ನ ಎಲ್ಲ ಸ್ನೇಹಿತರಿಗೆ, ನಿಮ್ಮನ್ನೇ ಕಾಯ್ತಾ ಇರುವ ಎಲ್ಲ ಹಿರಿಯರಿನ ನಾನು ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಾಳೆ ಬಂದು ನೀವು ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಕಾಯ್ತಾ ಇರುವ ಎಲ್ಲ ಹಿರಿಯರನ್ನು ಮತ್ತು ನಮ್ಮ ಎಲ್ಲ ಕಿರಿಯ ಮಿತ್ರರನ್ನು ನಾನು ಮತ್ತೊಮ್ಮೆ ಈ ಸಭೆಗೆ ಸ್ವಾಗತ ಮಾಡಿ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತ ಮಾಡಿ
ನನಗೆ ಅವಕಾಶ ಕೊಟ್ಟ ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳು. ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್.